ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 28/11/2025 ಶುಕ್ರವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋದ್ರ ಜೊತೆಗೆ ಏನು ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಗುರೂಜಿಗಳು ತಿಳಿಸ್ತಾರೆ. ಬಹುಮುಖ್ಯವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ತಿಥಿ ಹೇಗಿದೆ ತಿಳಿಯೋಣ. 28 ನವೆಂಬರ್ 2025 ಅಷ್ಟಮಿ ತಿಥಿ, ಶುಕ್ಲ ಪಕ್ಷ, ಶತಾಭಿಷ ನಕ್ಷತ್ರ, ವ್ಯಾಗತ ಯೋಗ ಮತ್ತು ಭವಕರಣವಾಗಿರುವಂಥದ್ದು ಶುಕ್ರವಾರ. ಇವತ್ತಿನ ಬೆಂಗಳೂರಿನ ಒಂದು ಕಾಲಮಾನ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ 6:25 ಸೂರ್ಯೋದಯ ಆದರೆ 5:49 ಸೂರ್ಯಾಸ್ತ ಆಗ್ತಾ ಇದೆ. ರಾಹುಗಾಲ 10:42 12:08, ಯಮಗಂಡ ಕಾಲ 2:59 4:24, ಗುಳಿಕ ಕಾಲ 7:51 9:17, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:45 12:30 ಆಗಿರುವಂತದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ವಾರ ಶುಕ್ರವಾರ ತುಂಬಾ ವಿಶೇಷ ದೇವಿ ವಾರ ಅಂತ ಹೇಳ್ತೀವಿ. ಮಹಾಲಕ್ಷ್ಮಿ ಅನುಷ್ಠಾನ ಮತ್ತು ಲಕ್ಷ್ಮಿಯ ತಾಯಿ ಒಂದು ವಿಶೇಷ ವಾರ ಅಂತ ಹೇಳ್ತೀವಿ. ಆ ಒಂದು ಲೇವಾದೇವಿಗಾಗಿರ್ಬೋದು, ಹಣಕಾಸಿನ ವ್ಯವಹಾರಕ್ಕಾಗಿರ್ಬೋದು ತುಂಬಾ ಒಳ್ಳೆಯದು. ಅದರಲ್ಲೂ ಸ್ತ್ರೀ ಸೌಮ್ಯದ ಉದ್ಯಮಗಳು ಅಂತ ಹೇಳ್ತೀವಿ, ಬೂಟಿಕ್ ಆಗಿರ್ಬೋದು ಮತ್ತೆ ಸ್ತ್ರೀ ಸಂಘಗಳಾಗಿರ್ಬೋದು, ಒಂದು ಆ ವಿಚಾರದಲ್ಲಿ ಏನಾದ್ರೂ ಹೊಸ ಒಂದು ಪ್ರಾರಂಭ ಮಾಡ್ಬೇಕಂದ್ರೆ ಶುಕ್ರವಾರ ಖಂಡಿತವಾಗಿ ಪ್ರಾರಂಭ ಮಾಡ್ಬೋದು. ಇನ್ನೇನು ಮುಹೂರ್ತಕ್ಕೆ ಸಂಬಂಧಪಟ್ಟಂಥದ್ದು ಧನುರ್ಮಾಸದಿಂದ ಸ್ವಲ್ಪ ಶುಭ ಕಾರ್ಯಗಳು ಅವಾಯ್ಡ್ ಮಾಡಬೇಕು. ಅದು ಧನುರ್ಮಾಸಕ್ಕೆ ಇನ್ನೂ ಸಮಯ ಇದೆ. ಡಿಸೆಂಬರ್ 15ನೇ ತಾರೀಕಿಂದ ಜನವರಿ 14ನೇ ತಾರೀಕುವರೆಗೂ ನಮ್ಮ ಶಾಸ್ತ್ರದಲ್ಲಿ ನಾವು ಧನುರ್ಮಾಸ ಅಂದ್ರೆ ಏನು ಅಥವಾ ಶೂನ್ಯ ಮಾಸ ಅಂದ್ರೆ ಏನು ಮುಂದಿನ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಸೊ ಆದ್ರೆ ಅದಕ್ಕೆ ಸಂಬಂಧಿತವಾಗಿರುವಂತದ್ದು ಆ ಮಾಸದಲ್ಲಿ ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ. ಬರುವಂತ ಇವತ್ತಿನ ಶುಕ್ರವಾರ ನೀವು ಇದನ್ನೆಲ್ಲ ಮಾಡ್ಬೋದು. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಆರೋಗ್ಯ ನಿರ್ಲಕ್ಷ್ಯ ಮಾಡಬೇಡಿ. ಮತ್ತೆ ಏನಾದ್ರೂ ವಿಶೇಷವಾಗಿ ಅಭ್ಯಾಸಗಳಿದ್ರೆ ಅದರಲ್ಲಿ ಮದ್ಯಪಾನ ಆ ರೀತಿ ಮಾಡಲೇಬೇಡಿ. ನಿಮ್ಮ ಸಂಗಾತಿಯ ಪ್ರೀತಿಗಾಗಿ ನೀವು ಹಂಬಲಿಸುತ್ತಿದ್ದಲ್ಲಿ ಈ ದಿನ ನಿಮಗೆ ಆಶೀರ್ವಾದಮಯವಾಗಿರುವಂತ ದಿನವಾಗಿರುವಂತ. ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಒಂದು ಭರವಸೆ ಒಂದು ಸಮೃದ್ಧ ಸೂಕ್ಷ್ಮ ಪರಿಮಳಯುಕ್ತ ಬೆರಗುಗೊಳಿಸುವ ಹೂವಿನ ಹಾಗೆ ಅರಳುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನೀವು ಭರವಸೆಯ ಮಾಯಾಜಾಲದಲ್ಲಿದ್ದೀರಿ. ಹಣದ ಪ್ರಾಮುಖ್ಯತೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಿಮ್ಮ ಮೂಲಕ ಉಳಿಸಲಾಗಿರುವ ಹಣ ನಿಮಗೆ ತುಂಬಾ ಕೆಲಸಕ್ಕೆ ಬರಬಹುದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಇಂದು ಆರೋಗ್ಯ ಪರಿಪೂರ್ಣವಾಗಿರುತ್ತೆ. ನಿಮ್ಮ ತಾಯಿ ಅಥವಾ ತಂದೆ ಆರೋಗ್ಯಕ್ಕಾಗಿ ಇಂದು ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ ಮತ್ತು ಯೋಗದಿಂದ ಪ್ರಾರಂಭಿಸಿ ದಿನವನ್ನು. ಆರ್ಥಿಕವಾಗಿ ಇಂದು ನೀವು ಸಾಕಷ್ಟು ಬಲವಾಗಿ ಕಾಣುವಿರಿ. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆ ಅನುಸಾರವಾಗಿ ಇಂದು ನೀವು ಹಣ ಸಂಪಾದನೆ ಮಾಡುವ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷಮಯವಾಗಿರಿಸ್ತಾರೆ. ನೀವು ನಿಮ್ಮ ಬಳಿ ಹೆಚ್ಚು ಹಣವಿಲ್ಲ ಎಂದು ಯೋಚಿಸಿದ್ರು ಕೂಡ ನಿಮ್ಮ ಮನೆಯ ದೊಡ್ಡವರಿಂದ ಹಣ ಸಂಗ್ರಹಿಸುವ ಮೂಲಕ ಸಲಹೆ ತೆಗೆದುಕೊಳ್ಳಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯ ವಿಚಾರವನ್ನ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿಗೆ ನೋಡೋದಕ್ಕೂ ಮುಂಚೆ ನಾವು ವಾಟ್ಸಪ್ ನಲ್ಲಿ ಬಂದಿರುವಂತ ಪ್ರಶ್ನೆಯನ್ನ ತಗೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಳೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ದಾಮೋದರ್. ಜನ್ಮ ದಿನಾಂಕ 23/6/96. ಜನ್ಮ ಸಮಯ ಮಧ್ಯಾಹ್ನ 1 ಗಂಟೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವ್ರಿಗೂ ಹೈದರಾಬಾದ್, ತಾವು ಹುಟ್ಟಿರುವಂತಹ ಸ್ಥಳ ಹೈದರಾಬಾದ್ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಲ್ರೆಡಿ ಪ್ರೆಸೆಂಟ್ ಒಂದು ಜಾಬ್ ನಲ್ಲಿ ನಾನು ಇದ್ದೀನಿ. ನೆಕ್ಸ್ಟ್ ನಾನು ಜಾಬ್ ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ಗೆ, ಅದು ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇವರು ದಾಮೋದರ್ ಕಳ್ಸಿರೋಂಥದ್ದು ಭಾನುವಾರ ಹುಟ್ಟಿರುವಂತದ್ದು, ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತು ಸಿಂಹರಾಶಿ. ಸೊ ಏನಾಗುತ್ತೆ, ಉತ್ತರ ಫಾಲ್ಗುಣಿ ನಕ್ಷತ್ರ ಸೂರ್ಯನ ನಕ್ಷತ್ರನೇ ಆಗಿರುವಂತದ್ದು, ಸೂರ್ಯನ ರಾಶಿಯಲ್ಲಿರುವಂಥದ್ದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಸಿಂಹರಾಶಿಯ ಜಾತಕ ಆಗಿರುವಂಥದ್ದು ಕನ್ಯಾ ಲಗ್ನದ ಜಾತಕ. ಕನ್ಯಾ ಲಗ್ನ ಅಂದ್ರೆ ಏನಾಗುತ್ತೆ, ಒಳ್ಳೆ ಫ್ಲೆಕ್ಸಿಬಲ್ ಇರ್ತಾರೆ, ಚೇಂಜಸ್ ನ ಜೀವನ ಪರ್ಯಂತ ಮಾಡ್ತಾ ಇರ್ತಾರೆ, ಸಲಹೆ ಸೂಚನೆಗಳನ್ನ ಒಳ್ಳೇದಾಗಿ ಕೊಡ್ತಾರೆ. ಅದ್ರ ಜೊತೆನಲ್ಲಿ 10ನೇ ಮನೇಲಿ ಸೂರ್ಯ ಇರೋದ್ರಿಂದ ಒಳ್ಳೆ ಪೊಸಿಷನ್ ಕೂಡ ಹೋಗ್ತಾರೆ, ಅಂದ್ರೆ ಮ್ಯಾನೇಜ್ಮೆಂಟ್ ಲೆವೆಲ್ ಪೊಸಿಷನ್ಸ್ ಕೂಡ ಹೋಗ್ತಾರೆ. ಆದ್ರೆ ರಾಹು ದಶ ನಡೀತಿದೆ. ರಾಹು ಏನ್ ಮಾಡುತ್ತೆ ಅಂದ್ರೆ ಕರಿಯರ್ ಗ್ರಾಫ್ ಅಲ್ಲಿ ಯಾವಾಗ್ಲೂ ಸ್ಟ್ರೈಟ್ ಅಲ್ಲ, ಫ್ಲಕ್ಚುಯೇಷನ್ಸ್ ನ ಕೊಡುತ್ತೆ. ಅಂದ್ರೆ ಅದು ಆರ್ಥಿಕವಾಗಿರ್ಬೋದು ಅಥವಾ ಕಲಿಕೆಯಲ್ಲಿರ್ಬೋದು ಅಥವಾ
ಅವ್ರ ಕೆಲಸದ ಪ್ರಮಾಣದಲ್ಲಿರ್ಬೋದು, ಏನೋ ಏರುಪೇರುಗಳನ್ನ ರಾಹು ದಶೆನಲ್ಲಿ ಸಿಗುವಂಥದ್ದು. ಸೊ ಅದ್ರ ವಿಚಾರದಲ್ಲಿ ನಾವು ನೋಡ್ತೀವಿ. ಮತ್ತೆ ಇವರಿಗೆ ತುಂಬಾ ಒಳ್ಳೆ ಇದ್ರ ವಿಚಾರದಲ್ಲಿ ನಾವು ದಶಮಾಂಶ ಕುಂಡ್ಲಿ ಅಂತ ನೋಡ್ತೀವಿ. ದಶಮಾಂಶ ಅಂತಂದ್ರೆ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಶೇಷ ಕುಂಡ್ಲಿ ಅಂತ ಹೇಳ್ತೀವಿ ಇದಕ್ಕೆ. ಆ ದಶಾಂಶ ಕುಂಡ್ಲಿಯಲ್ಲಿ ಇವ್ರದ್ದು ಲಗ್ನ ಚೇಂಜ್ ಆಗುತ್ತೆ. ವೃಶ್ಚಿಕ ಲಗ್ನ, ದಶಮದಲ್ಲಿ ಸೂರ್ಯ ಇರುವಂತದ್ದು ಇವರಿಗೆ ತುಂಬಾ ಒಳ್ಳೆಯದು. ಆ ಸೂರ್ಯ ಬದಲಾವಣೆ ಆಗ್ತಿರುವಂತದ್ದು ಮಾರ್ಚ್ 23ನೇ ತಾರೀಕು 2026 ಮಾರ್ಚ್ ಅಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಏಪ್ರಿಲ್ ಮೊದಲನೇ ವಾರ, ಏಪ್ರಿಲ್ ಫಸ್ಟ್ ವೀಕ್ ಇನ್ 2026 ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಇವ್ರು ಬೇಕಾದ್ರೆ ಕೆಲಸದ ಜಾಬ್ ಚೇಂಜ್ ಪ್ರಕಾರ ಮಾಡ್ಬೋದು. ಮತ್ತೆ ಒಳ್ಳೆ ಇನ್ಕ್ರಿಮೆಂಟ್ ಸಿಗುತ್ತೆ. ಬಟ್ ಇವರಿಗೆ ಜೀವನ ಪರ್ಯಂತ 10ನೇ ಮನೆಯಲ್ಲಿ ಸೂರ್ಯ ದಶಾಂಶ ಕುಂಡ್ಲಿಯಲ್ಲಿ ಇರೋದ್ರಿಂದ ಇವ್ರು ಎಲ್ಲೇ ಕೆಲಸಕ್ಕೆ ಸೇರ್ಕೊಂಡ್ರು ಕೂಡ ಸ್ವಲ್ಪ ಏನಾಗುತ್ತೆ, ಇವ್ರ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವರು ಹೈಯರ್ ಅಥಾರಿಟೀಸ್ ಆಗಿರ್ಬೋದು, ಅವ್ರೇನಂದ್ರೆ ಕೆಲವೊಂದು ಇದನ್ನ ಮಾಡೋದಿಲ್ಲ, ಅಂದ್ರೆ ಇವರಿಗೆ ಬೇಗ ಅಪ್ರಿಶಿಯೇಟ್ ಮಾಡೋದಿಲ್ಲ. ಅದರಿಂದ ಇವರಿಗೆ ಸ್ವಲ್ಪ ಮಾನಸಿಕ ಘಾಸಿ ಆಗುವಂಥದ್ದು ಅಥವಾ ಬೇರೆ ಕಂಪ್ನಿ ಚೇಂಜ್ ಮಾಡ್ಬೇಕನ್ನೋ ಒಂದು ಅಭಿಪ್ರಾಯ ಮೂಡುವಂಥದ್ದು. ಇದು ಸ್ವಲ್ಪ ಪರ್ಮನೆಂಟ್ ಪರಿಹಾರ ಏನಂತಂದ್ರೆ ಆದಷ್ಟು ಬಲಗೈ ಉಂಗುರದ ಬೆರಳಲ್ಲಿ ಒಂದು ಮಾಣಿಕ್ಯ ಉಂಗುರವನ್ನು, ಅಂದ್ರೆ ರೂಬಿ ಅಂತ ಹೇಳ್ತೀವಿ, ಅದನ್ನ ಧರಿಸೋದ್ರಿಂದ ತುಂಬಾ ಒಳ್ಳೇದಂತ ಹೇಳ್ತೀವಿ. ಆಮೇಲೆ ತುಂಬಾ ವಿಶೇಷವಾಗಿರುವಂತ ಮಹೇಂದ್ರ ಮಂತ್ರ ಅಂತ ಬರುತ್ತೆ, ಅದನ್ನ ಆದಷ್ಟು ದಿನನಿತ್ಯ ಜಪ ಮಾಡ್ಕೊಳ್ಳುವಂಥದ್ದು, ಅಥವಾ ಓಂ ಇಂದ್ರಾಯ ನಮಃ ಅಂತ ಒಂದು ಮಂತ್ರವನ್ನು ಜಪ ಮಾಡುವಂಥದ್ದು ಒಳ್ಳೇದು. ಸೂರ್ಯನಿಗೆ ಎಷ್ಟು ಪರಿಹಾರ ಮಾಡ್ತಾರೆ, ಅಥವಾ ಭಾನುವಾರದ ಹೊತ್ತು ನವಗ್ರಹಗಳಲ್ಲಿ ಸೂರ್ಯ ನವಗ್ರಹದ ಮುಂದೆ ಗೋಧಿಯನ್ನ ಇಟ್ಟು 3 ಪ್ರದಕ್ಷಿಣೆ ಹಾಕಿ ಓಂ ಆದಿತ್ಯಾಯ ನಮಃ ಅಂತ ಜಪ ಮಾಡುವಂಥದ್ದು. ಎಷ್ಟು ಸೂರ್ಯನ ಪರಿಹಾರಗಳು ಮಾಡ್ಕೊಂತಾರೆ ಅಷ್ಟು ಇವ್ರಿಗೇನ್ ಸಮಸ್ಯೆಗಳಿರುತ್ತೆ ಅಂದ್ರೆ ಅವ್ರ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ದೂರವಾಗುತ್ತೆ. ಒಳ್ಳೇದಾಗುತ್ತೆ. ಗುರುಜಿ, ಯಾರ್ ದಾಮೋದರನ್ ಅವ್ರಿಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಅವರು ಕೂಡ ತಿಳ್ಕೊಳ್ಳಿ, ಇದನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ತುಲಾ ರಾಶಿ. ಆರೋಗ್ಯದ ಆರೈಕೆ ಮಾಡ್ಕೊಳ್ಳಿ, ಎಲ್ಲವನ್ನು ಹೊಂದಿಸಿ. ಇಂದು ನೀವು ನಿಮ್ಮ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ, ಯಾಕಂದ್ರೆ ಮನೆಯ ಯಾವುದೋ ಒಂದು ಹಿರಿಯರ ಸದಸ್ಯರು ನಿಮಗೆ ಹಣ ನೀಡಬಹುದು, ಅದರಿಂದ ನೀವು ಆರಾಮಾಗಿ ಇರ್ತೀರಾ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಿರಿಕಿರಿ ನಿಮ್ಮ ಮಾನಸಿಕ ಶಾಂತಿಗೆ ತೊಂದರೆ ತಂದ್ರೂ ಕೂಡ ಒಬ್ಬ ಸ್ನೇಹಿತರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಪಾರವಾದ ಸಹಾಯ ಮಾಡುತ್ತಾರೆ, ಅದರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ನಿಮ್ಮ ಮೇಲೆ ಬಹಳಷ್ಟು ಅವಲಂಬಿತವಾಗಿರುವಂತದ್ದು ನಿರ್ಣಯಗಳು ತೆಗೆದುಕೊಳ್ಳಲು ಮಾನಸಿಕ ಸಾಕಷ್ಟು ಅಗತ್ಯವಿರುತ್ತದೆ. ಇಂದು ನಿಮಗೆ ಹಣದ ಅಗತ್ಯವಿರಬಹುದು, ಆದ್ರಿಂದ ನಿಮ್ಗೆ ಸ್ವಲ್ಪ ಒತ್ತಡ ಆಗುವಂತ ದಿನ ಆಗಿರುತ್ತೆ. ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮನ್ನು ನೀವೇ ಅಗತ್ಯವಾಗಿ ದೂಷಿಸುವುದು ನಿಮ್ಮ ಚೈತನ್ಯವನ್ನು ಕುಗ್ಗಿಸಬಹುದು. ಆಪ್ತ ಸ್ನೇಹಿತನ ಸಹಾಯದಿಂದ ಕೆಲವು ವ್ಯಾಪಾರಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇರುವಂತ ಒಂದು ಒಳ್ಳೆಯ ದಿನ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಪ್ರೀತಿ ಪಾತ್ರರೊಡನೆ ಪ್ರಯಾಣಕ್ಕೆ ಹೋಗುವ ಮೂಲಕ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ಪುನರ್ ಜೀವಿಸ್ತೀರಾ. ನಿಮ್ಮ ಕೆಲಸದಲ್ಲಿ ಮನೋಭಾವನೆ ಹೊಂದಿರುವ ಸ್ನೇಹಿತರು ನಿಮ್ಮ ಸಹಾಯ ತೆಗೆದುಕೊಳ್ತಾರೆ, ಅದರಿಂದ ನಿಮ್ಗೆ ದಿನ ಖುಷಿಯಾಗಿರುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಒತ್ತಡದ ದಿನದ ಹೊರತಾಗಿಯೂ ಕೂಡ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ. ಇಂದು ನೀವು ನಿಮ್ಮ ಮನೆಯ ಸದಸ್ಯರನ್ನು ಎಲ್ಲಿಗಾದರೂ ಸುತ್ತಡಲು ಕರೆದುಕೊಂಡು ಹೋಗ್ಬೋದು, ಮತ್ತು ಇದರಿಂದ ನೀವು ನಿಮ್ಮ ಹಣ ಸಾಕಷ್ಟು ಖರ್ಚು ಕೂಡ ಆಗ್ಬೋದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ನಾವಿವಾಗ ತೆಗೆದುಕೊಳ್ತಾ ಇದ್ದೀವಿ. ಗುರುಜಿ ಇವರು ಹೆಸರನ್ನ ಹೇಳ್ತಾ ಇದ್ದಾರೆ, ಕಮಲಾಕರ್. ಓಕೆ. ಜನ್ಮ ದಿನಾಂಕ 4/3/2000. ಕಮಲಾಕರ್ 4/3/2000. ಜನ್ಮ ಸಮಯ ಬಂದು 3:30 PM ಗಳಲ್ಲಿ. ಜನ್ಮ ಸ್ಥಳ ಕೋಲಾರ್. ಹಾಗೆ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಕರಿಯರ್ ಇನ್ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಕೋಲಾರಿಂದ ಕಳಿಸಿರುವಂತ ಕಮಲಾಕರ್ ಪ್ರಶ್ನೆಗೆ ಶನಿವಾರ ಹುಟ್ಟಿರುವಂತದ್ದು, ಧನಿಷ್ಠ ನಕ್ಷತ್ರ. ಆಮೇಲೆ ಇವ್ರದ್ದು ರಾಶಿ ಬಂದು ಮಕರ ರಾಶಿ ಅಂತ ಹೇಳ್ತೀವಿ. ಕರ್ಕಾಟಕ ಲಗ್ನ, ಗುರು ಶನಿ ಕಾಂಬಿನೇಷನ್ಸ್ ಇದೆ. 10ನೇ ಮನೇಲಿ ಗುರು ಶನಿ ಬಂದಾಗ ಏನಾಗುತ್ತೆ, ಕರಿಯರ್ ಅಲ್ಲಿ ಸ್ವಲ್ಪ ಇನ್ಸ್ಟೆಬಿಲಿಟಿ ಕೊಡುತ್ತೆ. ಅಂದ್ರೆ ಬೇಗ ಒಂದು ಸ್ಥಿರವಾದ ಕರಿಯರ್ ಅಥವಾ ಕರಿಯರ್ ಅಲ್ಲಿ ಚೆನ್ನಾಗಿದ್ರು ಕೂಡ ಸ್ಯಾಲರಿ ವಿಚಾರದಲ್ಲಿ ಸ್ವಲ್ಪ ಅಷ್ಟೊಂದು ತಕ್ಕ ಮಟ್ಟಿಗೆ ಕಂಫರ್ಟಬಲ್ ಇರಲ್ಲ. ಯಾವಾಗ್ಲೂ ಗುರುಗೂ ಶನಿಗೆ ಸಂಬಂಧ ಬಂದ್ರೆ, ಯಾಕಂದ್ರೆ ಗುರು ಬಂದು ಧರ್ಮಕಾರಕ, ಧನಕಾರಕ ಗ್ರಹ, ಶನಿ ಬಂದು ಕರ್ಮಕಾರಕ ಮತ್ತು ಅವ್ರು ಮಾಡ್ತಿರೋ ಪ್ರೊಫೆಷನ್ ತೋರಿಸುತ್ತೆ. ಧರ್ಮ ಕರ್ಮ ಒಂದಾದಾಗ ಏನಾಗುತ್ತೆ, ತಕ್ಕ ಇವರಿಗೆ ಅಷ್ಟೊಂದು ವೇಜಸ್ ಅಂತ ಏನ್ ಹೇಳ್ತೀವಿ, ಸ್ಯಾಲ್ರೀಸು ತಕ್ಕ ಪ್ರೊಫೆಷನ್ ಬರ್ದೇ ಇರೋದ್ರಿಂದ ಸಮಸ್ಯೆ ಆಗುತ್ತೆ. ಅದರಲ್ಲೂ ಗುರು ಶನಿ ಭುಕ್ತಿ, ಗುರು ಮಹಾದಶ ಶನಿ ಅಂತ ಭುಕ್ತಿ ನವೆಂಬರ್ 2026 ನಡೆಯುತ್ತೆ. ತಾಳ್ಮೆಯ ಸಮಾಧಾನದಿಂದ ಕಾಯ್ದ್ರೆ ಜನವರಿ 2027ರಿಂದ ಚೆನ್ನಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ಇದಾಗುತ್ತೆ. ಸ್ಟೆಬಿಲಿಟಿ ಅಂತ ಕೇಳ್ತಾ ಇದ್ದಾರೆ ಇವರು. ಸ್ಟೆಬಿಲಿಟಿ ಅಂದ್ರೆ ದಶಾಂಶ ಕುಂಡ್ಲಿಯಲ್ಲಿ ಇವರ ಜಾತಕದಲ್ಲಿ, ಕಮಲಾಕರ್ ಅವ್ರ ಜಾತಕದಲ್ಲಿ ನೋಡೋದಾದ್ರೆ
ದಶಾಂಶದಲ್ಲಿ ದಶಮಾಧಿಪತಿ ಗುರು ಕೂಡ ಇಲ್ಲಿ ಜಾತಕದಲ್ಲಿ ರಾಹು ಕೇತುನ ಬಂಧನ ಯೋಗದಲ್ಲಿದ್ದಾರೆ. ಸೊ ಇದು ಕೂಡ ಸಮಸ್ಯೆ ಕೊಡುತ್ತೆ, ಅದಕ್ಕೆ ಕರಿಯರ್ ಇನ್ಸ್ಟೆಬಿಲಿಟಿ ಕೊಡುತ್ತೆ. ಇನ್ನೇನೋ ಈ ಗುರು ಶನಿ ಏನ್ ಮಾಡ್ತಾರಂದ್ರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೊಡುತ್ತೆ. ಅಂದ್ರೆ ಒಂದು ಸ್ವಂತ ಉದ್ಯೋಗ ಮಾಡ್ಬಿಡೋಣ, ಸ್ವಂತದ್ದು ಏನಾದ್ರು ಪ್ಲಾನ್ ಮಾಡೋಣ ಅಂತ, ಅದ್ರಲ್ಲೂ ಕೂಡ ಫೇಲ್ಯೂರ್ಸ್ ಅನ್ನೋದಿರುತ್ತೆ. ಯಾಕಂದ್ರೆ ಇವರಿಗೆ ದಶಾಭುಕ್ತಿಗಳು ಅಷ್ಟೊಂದು ಫೇವರೇಬಲ್ ಆಗಿಲ್ಲ. ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದಿರಿ. ಇನ್ನೂ ಒಂದು ವರ್ಷಗಳ ಕಾಲ, ಅಂದ್ರೆ ಈಗ ನವೆಂಬರ್ 2025 ಮುಗಿದ್ಬಿಟ್ರೆ ನೆಕ್ಸ್ಟ್ ಇಯರ್ ನವೆಂಬರ್ 2026 ಅಂದ್ರೆ ವರ್ಷದ ಮೇಲೆ 1 ತಿಂಗಳು, ಜನವರಿ 2027ರಿಂದ ಕರಿಯರ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ. ಒಂದು ಒಳ್ಳೆ ಲಾಭ ಸ್ಥಾನದಲ್ಲಿ ಒಳ್ಳೆ ಗ್ರಹ ಇದೆ. ಲಾಭ ಸ್ಥಾನದಲ್ಲಿ ಒಳ್ಳೆ ಗ್ರಹ ಇದ್ದಾಗ ಏನಾಗುತ್ತೆ, ಒಂದು MNC ಕಂಪ್ನಿನೋ ಅಥವಾ ಏನೋ ಒಂದು ದೊಡ್ಡ ಕಂಪ್ನಿನಲ್ಲಿ ದೊಡ್ಡ ಪೊಸಿಷನ್ ಸಿಗುತ್ತೆ, ಅಲ್ಲಿ ಸ್ಟೆಬಿಲಿಟಿ ಕೂಡ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಇರಲಿ. ದಶಾಭುಕ್ತಿ ಅನುಸಾರವಾಗಿ ಪರಿಹಾರ ಭಾಗವಾಗಿ ಸ್ವಲ್ಪ ಗುರು ಮಹಾದಶೆ ನಡೀತಿದೆ, ಓಂ ಬೃಹಸ್ಪತಿ ನಮಃ ಅಂತ ಜಪ ಮಾಡುವಂಥದ್ದು. ಆದಷ್ಟು ಮನೆಗೆ ಹತ್ರ ಇರುವಂತ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅಥವಾ ಇವ್ರು ಯಾವುದೋ ಬೇರೆ ರಾಜ್ಯ ಬೇರೆ ಸ್ಟೇಟ್ ಅಲ್ಲಿ ಇದ್ರೆ ಅಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ನಾವು ಶ್ಲೋಕಗಳು ಹೇಳ್ಕೋಬಹುದು, ರಾಘವೇಂದ್ರ ಸ್ವಾಮಿ ಶ್ಲೋಕಗಳು ಹೇಳ್ಕೋಬಹುದು. ಅಥವಾ ಸಿಂಪಲ್ ಆಗಿ ಗುರುವಿಗೆ ಸಂಬಂಧಪಟ್ಟಂತ ಮಂತ್ರ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗ್ರಾಮ್ ಗ್ರೀಂ ಗ್ರಾಮ್ ಸಹ ಗುರುವೇ ನಮಃ ಅಂತೇಳಿ ಈ ರೀತಿ ಮಂತ್ರಗಳು ಹೇಳ್ಕೊಂಡ್ರು ಕೂಡ ಗುರುವಿನಿಂದ ಅನುಗ್ರಹ ಸಿಗುತ್ತೆ, ಆ ಕೆಲಸದಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ. ಈ ಪರಿಹಾರ ಮಾಡ್ಕೊಳ್ಳಿ, ಇವರಿಗೆ ಖಂಡಿತ ಒಳ್ಳೇದಾಗುತ್ತೆ. ದಾಮೋದರ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ, ನಿಮ್ಮ ಕರಿಯರ್ ಇನ್ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಎಲ್ಲದನ್ನ ತಿಳಿಸ್ತಾ ಒಂದು ಪರಿಹಾರವನ್ನ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರೂಜಿಗಳನ್ನ ಕೇಳೋಣ. ಗುರೂಜಿ, ಡಿಸೆಂಬರ್ ಮಂತ್ ನಲ್ಲಿ ನವಗ್ರಹಗಳ ಗೋಚಾರದ ಪ್ರಭಾವ ಧನುರಾಶಿಯವರಿಗೆ ಯಾವ ರೀತಿಯಾಗಿದೆ? ನೋಡಿ, ನವೆಂಬರ್ ತಿಂಗಳು ಕಳೆದು ಡಿಸೆಂಬರ್ ಅಲ್ಲಿ ಬರುವಂತ ಧನುರಾಶಿಯವರಿಗೆ ತುಂಬಾ ವಿಶೇಷವಾಗಿ ರಾಶಿ ಒಂದು ಚಕ್ರದಲ್ಲಿ ರಾಶಾಧಿಪತಿಯ ಗೋಚಾರ ಗುರುಗ್ರಹನೇ ಆಗಿರುವಂತದ್ದು. ಗುರುಗ್ರಹ ಇಲ್ಲೇನಾಗುತ್ತಂದ್ರೆ ಗುರುಬಲ ವಂಚಿತವಾಗಿತ್ತು ನವೆಂಬರ್ ತಿಂಗಳಲ್ಲಿ. ಮತ್ತೆ ಪುನಃ ಡಿಸೆಂಬರ್ 5ನೇ ತಾರೀಕು ನಂತರ ಸಪ್ತಮಕ್ಕೆ ಗುರು ಬರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ರಾಶಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಗೋಚಾರ ಕೂಡ ಆಗುತ್ತೆ. ಗುರುಬಲ ಕೂಡ ಸೃಷ್ಟಿಯಾಗೋದು ಒಳ್ಳೆಯದು. ರಾಶಿಯಿಂದ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ತಾವು ಆಲ್ರೆಡಿ ಮಾಡ್ಕೊಂತ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ. ತಿಂಗಳಿಗೆ ಒಂದ್ಸತಿ ಆದ್ರೂ ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಶನೇಶ್ವರನ ಮಂತ್ರ ಜಪ ಮಾಡುವಂಥದ್ದು ಒಳ್ಳೆಯದನ್ನ ಕೊಡುತ್ತೆ. ಉಳಿದಂತೆ ನಿಮಗೆ ಗ್ರಹಗಳ ಗೋಚಾರದಲ್ಲಿ ನೋಡೋದಾದ್ರೆ ಬಹುಮುಖ್ಯವಾಗಿ ಮಂಗಳನ ಗೋಚಾರ ಆಗ್ತಿರುವಂಥದ್ದು ನಿಮ್ಗೆ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, 8ನೇ ತಾರೀಕು ನಂತರ ಮಂಗಳ ವ್ಯಯ ಭಾವದಿಂದ ನಿಮ್ಮ ರಾಶಿಗೆಲ್ಲೇ ಬರುವಂಥದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಸಪ್ತಮ ಮತ್ತು ದಶಮಾಧಿಪತಿಯಾದ ಬುಧನ ಗೋಚಾರ ಕೂಡ ಬಹುಮುಖ್ಯವಾಗಿ 30ನೇ ತಾರೀಕು ನಂತರ ನಿಮ್ಮ ಒಂದು ರಾಶಿಯಲ್ಲೇ ಆಗ್ತಾ ಇರುವಂತದ್ದು. 7ನೇ ತಾರೀಕು ನಂತರ ನಿಮ್ಮ ವ್ಯಯ ಭಾವಕ್ಕೆ ಬುಧ ಬರ್ತಾರೆ. ಸಪ್ತಮ ದಶಮಾಧಿಪತಿಯಾಗಿ ವ್ಯಯ ಭಾವಕ್ಕೆ ಬುಧ ಬರುವಂತದ್ದು. ತದನಂತರ ಈ ತಿಂಗಳ ಅಂತ್ಯದಲ್ಲಿ 30ನೇ ತಾರೀಕು ನಂತರ ನಿಮ್ಗೆ ರಾಶಿಯಲ್ಲೇ ಬರುವಂತದ್ದು. ಮತ್ತೆ ಇಲ್ಲಿ ಷಷ್ಠ್ಯಾಧಿಪತಿ ಅಂತ ಹೇಳ್ತೀವಿ, ಲಾಭಾಧಿಪತಿಯಾದ ಶುಕ್ರನ ಗೋಚಾರ ಕೂಡ ಏನಾಗುತ್ತೆ 21ನೇ ತಾರೀಕು ನಂತರ ನಿಮ್ಗೆ ರಾಶಿಯಲ್ಲೇ ಬರುವಂತದ್ದು ಕೂಡ ತುಂಬಾ ಒಳ್ಳೇದಂತ ಹೇಳ್ತೀವಿ. ಬಹುಮುಖ್ಯವಾಗಿ ಸೂರ್ಯನ ಗೋಚಾರ ನಿಮ್ಗೆ ಭಾಗ್ಯಾಧಿಪತಿ ಗ್ರಹ ಸೂರ್ಯ. ಆ ಭಾಗ್ಯಾಧಿಪತಿಯ ಗ್ರಹ ನಿಮ್ಗೆ ಭಾಗ್ಯಸ್ಥಾನದಲ್ಲಿ ಒಂದು ಭಾಗ್ಯಸ್ಥಾನದಿಂದ ನಿಮ್ಗೆ ಈಗ ಗೋಚಾರದಲ್ಲಿ ಬಹುಮುಖ್ಯವಾಗಿ ವ್ಯಯಸ್ಥಾನದಲ್ಲಿದ್ರು ಎಷ್ಟು ಡಿಸೆಂಬರ್ 14ನೇ ತಾರೀಕುವರೆಗೂ. ಡಿಸೆಂಬರ್ 15ನೇ ತಾರೀಕಿಂದ ತುಂಬಾ ಮುಖ್ಯವಾಗಿ ರಾಶಿಯಲ್ಲೇ ಬರುವಂತದ್ದು. ಭಾಗ್ಯಾಧಿಪತಿ ರಾಶಿಯಲ್ಲಿ, ಈ ಕಡೆ ಗುರುಬಲನೂ ಇದೆ, ಈ ಕಡೆ ಭಾಗ್ಯಸ್ಥಾನಾಧಿಪತಿ ಭಾಗ್ಯದಲ್ಲಿ ಬರುವಂತದ್ದು ಕೂಡ ಒಳ್ಳೆಯ ಯೋಗಗಳನ್ನು ನೀಡುವಂಥದ್ದು ತುಂಬಾ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಇನ್ನು ರಾಹು ಕೇತುಗಳು, ತೃತೀಯದ ರಾಹು ಭಾಗ್ಯದ ಕೇತು ಅಂತ ಹೇಳ್ತೀವಿ. ತೃತೀಯದಲ್ಲಿ ರಾಹು ಸ್ವಲ್ಪ ಅಡಚಣೆಗಳನ್ನ ನೀಡಿದ್ರು ಕೂಡ ಭಾಗ್ಯದ ಕೇತು ಭಾಗ್ಯಾಧಿಪತಿ ಒಳ್ಳೆದನ್ನು ಕೊಡ್ತಾರೆ. ಸೊ ಈ ರೀತಿ ನವಗ್ರಹಗಳ ಗೋಚಾರ ಧನುರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜರುಗುವಂತದ್ದು. ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಅದರ ಪ್ರಭಾವ, ನವಗ್ರಹಗಳ ಗೋಚಾರದ ಪ್ರಭಾವ ಹೇಗ್ ಬೀರ್ತಾ ಇದೆ? ನೋಡಿ, ತುಂಬಾ ವಿಶೇಷವಾಗಿ ಗುರುಬಲ ನಿರ್ಮಾಣವಾಗ್ತಿರುವಂತದ್ದು ಬಹುಮುಖ್ಯವಾಗಿ ಒಳ್ಳೇದಂತ ಹೇಳ್ತೀವಿ. ಸಪ್ತಮ ಸ್ಥಾನ ಅಂದ್ರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಸಪ್ತಮ ಆಗಿರ್ಬೋದು, ದಶಮ ಆಗಿರ್ಬೋದು, ಗುರು ಬಂದು ನಿಮ್ಗೆ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ. ರಾಶಿ ಅಂತಂದ್ರೆ ದೇಹ ಸದೃಢತೆ ಆಗುತ್ತೆ ಮತ್ತು ಒಂದು ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಚತುರ್ಥಾಧಿಪತಿ ಕೂಡ ಆಗಿರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂಥದ್ದು, ಮನೆಯಲ್ಲಿ ಖುಷಿ ಹೆಚ್ಚಾಗುವಂಥದ್ದು. ಸಪ್ತಮ ಸ್ಥಾನಕ್ಕೆ ಬರುವುದರಿಂದ ದಾಂಪತ್ಯದ ವಿಚಾರದಲ್ಲಿ ಧನುರಾಶಿಯವರಿಗೆ ಎಷ್ಟೋ ದಿನ
ಒಂದು ಮದುವೆ ವಿಚಾರದಲ್ಲಿ ಸ್ವಲ್ಪ ಏನಾದ್ರು ಅಡಚಣೆಗಳಿತ್ತು, ಮತ್ತೆ ನವೆಂಬರ್ ತಿಂಗಳಲ್ಲಿ ಮಾತುಕತೆ ಆಗಿಲ್ವೋ ಅಥವಾ ಮಾತುಕತೆ ಆಗಿ ಕೊನೆ ಹಂತದಲ್ಲಿ ಮಾತುಕತೆ ಬಿದ್ದಿದ್ರು, ಅದರ ಬಲ ಕೂಡ ಗುರುಬಲ ನಿರ್ಮಾಣದಿಂದ ಒಂದು ಮದುವೆ ಆಗಿರ್ಬೋದು, ಶುಭ ಕಾರ್ಯ ಆಗಿರ್ಬೋದು, ಡಿಸೆಂಬರ್ ಮಾಸದಲ್ಲಿ ಅದರ ಒಂದು ನಿರ್ಣಯ ಆಗುವಂಥದ್ದು ಖಂಡಿತ ಆಗುವಂಥದ್ದು, ಇದು ಕೂಡ ಒಳ್ಳೇದಾಗುತ್ತೆ. ಈ ಒಂದು ತಿಂಗಳ ಕಾಲ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಗುರುಬಲ ಇರ್ಲಿಲ್ಲ, ಮತ್ತೆ ಗುರುಬಲ ನಿರ್ಮಾಣ ಆಗ್ತಿರುವಂತದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ನಿಮ್ಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಮಂಗಳ ಗ್ರಹರು ತುಂಬಾ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಒಳ್ಳೆಯ ಒಂದು ಸೂಚನೆ ಏನು ಅಂತಂದ್ರೆ, ರಾಶಿಯಿಂದ 7ನೇ ತಾರೀಕಿನ ನಂತರ ಧನುಸ್ ರಾಶಿಗೆ ಬರುವಂತದ್ದು ಏನಾಗುತ್ತೆ, ಇದು ಒಂದು ವಿಶೇಷ ಗುರುಮಂಗಳ ಯೋಗ ಸೃಷ್ಟಿ ಆಗುವಂತದ್ದು. ಇದರಿಂದ ಧನುಸು ರಾಶಿಯವರಿಗೆ ವಿಶೇಷವಾಗಿ ಅದರಲ್ಲೂ ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ, ಮತ್ತೆ ವ್ಯಯಭಾವ ಅಂತಂದ್ರೆ 12ನೇ ಮನೆ, ಹೌಸ್ ಆಫ್ ಫಾರಿನ್ ಅಂತ ಹೇಳ್ತೀವಿ, ಫಾರಿನ್ ಎಜುಕೇಶನ್, ಫಾರಿನ್ ನಲ್ಲಿ ಇರುವಂತವ್ರು. ಸೊ ಪಂಚಮ ಅಂದ್ರೆ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಅನುಕೂಲತೆಗಳು, ಪೂರ್ವ ಪುಣ್ಯ ಲಭಿಸುತ್ತೆ. ಮತ್ತು ವಿದೇಶದಲ್ಲಿರುವಂತಹ ಧನುಸ್ ರಾಶಿಯವರಿಗೆ ತುಂಬಾ ಒಳ್ಳೇದಾಗುವಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಈ ರೀತಿಯ ಹೆಚ್ಚು ಅನುಕೂಲತೆಗಳು ಆಗುವಂಥದ್ದು. ಬುಧನಿಂದ ಕೂಡ ತುಂಬಾ ಒಳ್ಳೆಯ ಒಂದು ಲಾಭ ಆಗುವಂಥದ್ದು. ಯಾಕಂದ್ರೆ ಬುಧ ಕೂಡ ಇಲ್ಲಿ ನಮ್ಗೆ 30ನೇ ತಾರೀಕು ನಂತರ ನಿಮ್ಮ ರಾಶಿಗೆ ಬರುವಂತದ್ದು, ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಬುಧ ನಿಮ್ಗೆ ಕೆಲವೊಂದು ವಿಚಾರದಲ್ಲಿ ಬಾಧಕಾಧಿಪತಿನೇ, ಸಪ್ತಮ ಮತ್ತು ದಶಮಾಧಿಪತಿಯಾದ ಗ್ರಹ ಬಾಧಕಾಧಿಪತಿ ಆದ್ರೂ ಕೂಡ ರಾಶಿಗೆ ಬಂದಾಗ ಆ ಬಾಧಕಾಧಿಪತಿಯ ನೆಗೆಟಿವ್ ಎಫೆಕ್ಟ್ಸ್ ತಗ್ಗಿ ಒಳ್ಳೆಯ ಒಂದು ಎಫೆಕ್ಟ್ಸ್ ಅನ್ನ ನೀವು ಕಂಡ್ಕೋಬಹುದು. ಗುರುಜಿ, ಇನ್ನು ರಾಶಾಧಿಪತಿಯಿಂದ ಯಾವೆಲ್ಲ ಫಲಗಳನ್ನ ಸಿದ್ಧಿಸ್ಕೊಳ್ತಾ ಇದ್ದಾರೆ ಧನುರ್ ರಾಶಿಯವರು? ನೋಡಿ, ತುಂಬಾ ವಿಶೇಷವಾಗಿ ರಾಶಾಧಿಪತಿ ಗುರುಬಲ ನಿರ್ಮಾಣವಾಗ್ತಿರುವಂತದ್ದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಆದಷ್ಟು ಒಳ್ಳೆಯ ಒಂದು ಫಲಗಳನ್ನ ನಾವು ಇದನ್ನ ನಿರೀಕ್ಷೆ ಮಾಡಬಹುದು. ಇದರಿಂದ ಏನಾಗುತ್ತೆ, ವಿದೇಶ ಪ್ರಯಾಣದಲ್ಲಿ ಸುಲಭವಾಗುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂತ ದಾರಿ ಸುಲಭವಾಗುತ್ತೆ, ಮತ್ತು ಒಳ್ಳೆಯ ದೈವಾನುಗ್ರಹ ಸಿಗುತ್ತೆ, ಜ್ಯೋತಿಷ ಸಂಬಂಧಪಟ್ಟಂತ ಜ್ಞಾನ ಸಿಗುವಂಥದ್ದು, ಅದು ಕೂಡ ಒಳ್ಳೇದಾಗುವಂಥದ್ದು. ವಿದೇಶದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಬಹುದು, ವಿದೇಶದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ವಿಶೇಷವಾಗಿ ನೋಡೋದಾದ್ರೆ ಇನ್ನೂ ತುಂಬಾ ವಿಚಾರದಲ್ಲಿ ಎಲ್ಲೆಲ್ಲಿ ನಿಧಾನ ಆಗ್ತಿದೆ, ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ, ಯಾಕಂದ್ರೆ ಶುಕ್ರ ಗ್ರಹ ಕೂಡ ನಿಮ್ಗೆ ಷಷ್ಠಿ ಲಾಭಾಧಿಪತಿಯಾಗಿ ರಾಶಿಯಲ್ಲೇ ಬರುವಂತದ್ದು. 3 ಗ್ರಹಗಳ ಕೂಟ ಆಗುತ್ತೆ ಇಲ್ಲಿ. ತುಂಬಾ ವಿಶೇಷವಾಗಿ ಧನುಸು ರಾಶಿಯಲ್ಲಿ ಮಂಗಳ ಬರ್ತಾರೆ, 14ನೇ ತಾರೀಕು ನಂತರ ಸೂರ್ಯ ಬರ್ತಾರೆ, ಮತ್ತೆ ಶುಕ್ರ ಕೂಡ ಬರ್ತಾರೆ. ಶುಕ್ರ ಬಂದು ತೃತೀಯ ಷಷ್ಠಾಧಿಪತಿ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ವಿಶೇಷವಾಗಿರುವಂತಹ ರೋಗ, ರಿಪು, ಋಣು, ಶತ್ರು ಭಾವದಲ್ಲಿರುವಂತಹ ಅಡಚಣೆಗಳು, ಕೋರ್ಟ್ ಕೇಸು ಇತ್ಯಾದಿ ವಿಚಾರಗಳಲ್ಲಿ ಅಡಚಣೆ ಇದ್ರೆ ಅದು ದೂರವಾಗಿ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೇದಾಗುತ್ತೆ. ಲಾಭ ಸ್ಥಾನ ಅಂದ್ರೆ ಮಿತ್ರರ ಸ್ಥಾನ ಅಂತ ಹೇಳ್ತೀವಿ. ಮಿತ್ರರ ವಿಚಾರವಾಗಿ ನೋಡೋದಾದ್ರೆ ಅಲ್ಲಿಂದ ಕೂಡ ಇವರಿಗೆ ತುಂಬಾ ಅನುಕೂಲತೆಗಳಾಗುತ್ತೆ, ಏನೇನು ಅಡಚಣೆಗಳಿದ್ರೆ ಅನುಕೂಲತೆಗಳಾಗುತ್ತೆ. ಭಾಗ್ಯಾಧಿಪತಿ ರಾಶಿಗೆ ಬರುವಂತದ್ದು ಸೂರ್ಯ ಗ್ರಹ, ಭಾಗ್ಯಾಧಿಪತಿಯಾಗಿ ತಂದೆಯಿಂದ ಲಾಭ ಆಗುವಂಥದ್ದು, ಗುರುವಿನಿಂದ ಲಾಭ ಆಗುವಂಥದ್ದು, ಮತ್ತೆ ಇರುವಂತ ಕೆಲಸ ಕಾರ್ಯಗಳು ಎಲ್ಲೋ ಕೊನೆ ಹಂತಕ್ಕೆ ಹೇಳ್ತಾರೆ ಗುರುಗಳೇ, ಕೊನೆ ಹಂತಕ್ಕೆ ನಾವು ಇಡೀ ಒಂದು ದಿನ ಪ್ರಯತ್ನ ಪಟ್ಟರು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದಾಯ್ತು ಅಂತ. ಯಾಕಂದ್ರೆ ಈ ನವೆಂಬರ್ ಡಿಸೆಂಬರ್ ತಿಂಗಳು ಅನ್ನೋದು ತುಂಬಾ ಮೆಮೊರಿಯಬಲ್ ಆಗಿ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಇದು ವರ್ಷದ ಅಂತ್ಯ ಆಗಿರೋದ್ರಿಂದ ಕೆಲವೊಬ್ರು ಥಾಟ್ ಪ್ರೊಸೆಸ್ ಇರುತ್ತೆ, ಇಡೀ ವರ್ಷದಲ್ಲೇ ಕೆಲಸ ಆಗ್ಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ಅವರಿಗೆ ಕೊನೆಯಲ್ಲಿ ಮೂಡೋದಿಲ್ಲ. ಯಾಕಂದ್ರೆ ಭಾಗ್ಯಸ್ಥಾನದ ಅಧಿಪತಿ ತುಂಬಾ ಒಳ್ಳೆಯ ಪೊಸಿಷನ್ ಬರುತ್ತೆ. ಮಂಗಳ ಕೂಡ ಪಂಚಮ ವ್ಯಯಾಧಿಪತಿ, ಪಂಚಮ ಅಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಅದು ಕೂಡ ಒಳ್ಳೆಯ ಪೊಸಿಷನ್ ಅಲ್ಲಿ ಇರುವಂತದ್ದು, ತುಂಬಾ ಅನುಕೂಲತೆಗಳನ್ನ ಕೊಡುತ್ತೆ. 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂತಹ ರಾಹು ಏನ್ ಮಾಡ್ತಾರೆ ಅಂದ್ರೆ ಒಂದು ಒಳ್ಳೆ ಕಮ್ಯುನಿಕೇಶನ್ ನ ಕೊಡುವಂತದ್ದು, ಫಾರಿನ್ ಎಜುಕೇಶನ್ ನ ಕೊಡುವಂತದ್ದು, ಹೊಸ ಜನರ ಭೇಟಿ ಮಾಡುವಂತದ್ದು, ಉದ್ಯೋಗದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡುವಂತದ್ದು ಇರುತ್ತೆ. ಮತ್ತೆ ನೀವೇನಾದ್ರೂ ಒಬ್ಬ ವ್ಯಾಪಾರಸ್ಥರ ಅಲ್ದಿರ ನೀವೇನಾದ್ರೂ ಒಂದು ಉದ್ಯೋಗದಲ್ಲಿದ್ರೆ, ನೀವು ಒಂದು ಜಾಬ್ ಅಲ್ಲಿದ್ರೆ ಅಲ್ಲೂ ಕೂಡ ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗಿ ತುಂಬಾ ಚೆನ್ನಾಗಾಗುತ್ತೆ. ಅದಲ್ದಿರ ತುಂಬಾ ವಿಶೇಷವಾಗಿ ಕೆಲವೊಂದು ಆಚರಣೆ ವಿಚಾರವಾಗಿ ನೋಡೋದಾದ್ರೆ ಇಲ್ಲಿ ಒಂದು ಧನುಸ್ ರಾಶಿಯವರಿಗೆ ಈ ಡಿಸೆಂಬರ್ 4ನೇ ತಾರೀಕು ವಿಶೇಷವಾಗಿ ಗುರು ದತ್ತಾತ್ರೇಯರ ಜಯಂತಿ. ರಾಶಾಧಿಪತಿನೇ ಗುರು ಆಗಿರುವಂತದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಗುರುಗಳ ಆರಾಧನೆ ಮಾಡಿ, ಗುರುಗಳ ಒಂದು ಸೇವೆ ಮಾಡಿ, ಸ್ಮರಣೆ ಮಾಡಿ, ತುಂಬಾ ಒಳ್ಳೇದು. ಅದ್ರ ಜೊತೆ 12ನೇ ತಾರೀಕು ನಂತರ ಡಿಸೆಂಬರ್ 12ನೇ ತಾರೀಕಿನಂದು ವಿಶೇಷವಾಗಿ ಕಾಲಭೈರವ ಜಯಂತಿ, ಕಾಲಭೈರವನ ಆರಾಧನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಕಾಲಭೈರವ ಅಂದ್ರೆ ನಮ್ಮಲ್ಲಿ ಶಿವ ಅಂತ ಹೇಳ್ತೀವಿ, ಸಂಬಂಧಪಟ್ಟಂತ ಕಾಲಭೈರವನ ದೇವಸ್ಥಾನ ಇದ್ರೆ ಒಳ್ಳೇದು, ಇಲ್ಲದ್ರೆ ಅದನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೇದು. 15ನೇ ತಾರೀಕು ನಂತರ ವಿಶೇಷವಾಗಿ ಧನುರ್ಮಾಸ ಪ್ರಾರಂಭವಾಗುತ್ತೆ, ಇದರ ಆಚರಣೆ ಕೂಡ ಮಾಡಬಹುದು. ಮತ್ತೆ 19ನೇ ತಾರೀಕು ನಂತರ 19ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಕೇತು ಜಯಂತಿ ಇರುವಂತದ್ದು. ಯಾರ್ಯಾರಿಗೆ ಪಿತೃದೋಷಗಳಿರುತ್ತೋ, ಕೇತು ಚೆನ್ನಾಗಿಲ್ವೋ, ರಾಹು ಕೇತು ದೋಷ ಇದೆ ಜಾತಕದಲ್ಲಿ, ಮದ್ವೆ ಆಗ್ತಿಲ್ಲೋ, ಇನ್ನೇನೋ ಅಡಚಣೆಗೆ ಬರ್ತಾ ಇದೆ, ಅಥವಾ ಪಾರಂಪರಿಕವಾಗಿ ಅವರ ಒಂದು ಕುಟುಂಬದ ವಿಚಾರವಾಗಿ ವಂಶಾಭಿವೃದ್ಧಿ ಆಗ್ತಿಲ್ಲ ಅಂತವ್ರು ಈ ಒಂದು ಕೇತು ಜಯಂತಿಯ ವಿಚಾರದಲ್ಲಿ ಕೇತುವಿನ ಆರಾಧನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಡಿಸೆಂಬರ್ 30ನೇ ತಾರೀಕು ತುಂಬಾ ವಿಶೇಷವಾಗಿ ವೈಕುಂಠ ಏಕಾದಶಿ ಇರುವಂತದ್ದು. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ತುಂಬಾ ಜನರು ಇದನ್ನ ಆಚರಿಸ್ತಾರೆ, ಅದ್ರ ಒತ್ತು ಕೊಟ್ಟು ಹೇಳ್ಬೇಕಾಗಿಲ್ಲ, ಆ ಒಂದು ಆಚರಣೆ ಮಾಡ್ಕೊಂಡ್ರೆ
ಒಳ್ಳೇದಾಗುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಎಪಿಸೋಡ್ ನಲ್ಲಿ ನಾವು ಕವರ್ ಮಾಡಬಹುದು. ಗುರುಜಿ, ಇನ್ನು ಪರಿಹಾರ ಭಾಗವಾಗಿ ಧನುರ್ ರಾಶಿಯವರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ತೀರಾ? ನೋಡಿ, ಪರಿಹಾರ ಭಾಗದಲ್ಲಿ ಬಹುಮುಖ್ಯವಾಗಿ ಇಲ್ಲಿ 3 ನಕ್ಷತ್ರಗಳು ಬರುತ್ತೆ. ಮೂಲ ನಕ್ಷತ್ರದ ಆಗಿರ್ಬೋದು, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಮೂಲ ನಕ್ಷತ್ರದವರಿಗೆ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡಚಣೆಗಳಿದ್ರು ದೂರ ಆಗುತ್ತೆ. ಪೂರ್ವಾಷಾಢ ನಕ್ಷತ್ರ ವಿಶೇಷವಾಗಿ ಶುಕ್ರನ ಗೋಚಾರ ಆಗಿರೋದ್ರಿಂದ, ಅದರಲ್ಲೂ ಸ್ತ್ರೀ ವ್ಯಾಪಾರಿಗಳು ಯಾರಿರ್ತಾರೋ, ಅಂದ್ರೆ ಸ್ತ್ರೀ ಸಂಘಟನೆಗೆ ಸಂಬಂಧಪಟ್ಟಂತ ವ್ಯಾಪಾರಸ್ಥರು, ಅಂದ್ರೆ ಸ್ತ್ರೀ ಪ್ರಾಡಕ್ಟ್ಸ್, ಅಂದ್ರೆ ಬುಟೇಕ್ ಆಗಿರ್ಬೋದು, ಈ ರೀತಿ ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರದ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ, ಸಡನ್ ಚೇಂಜಸ್ ಆಗುವಂಥದ್ದು. ಯಾಕಂದ್ರೆ ಸೂರ್ಯನ ನಕ್ಷತ್ರ ಆಗಿರುವಂತದ್ದು, ಇಲ್ಲಿ ಏನಾಗುತ್ತೆ, ಆಯಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳ ಗೋಚಾರ ಅದಕ್ಕೆ ಅನುಕೂಲತೆಗಳನ್ನ ಕೊಡುತ್ತೆ. ಮತ್ತೆ ಪರಿಹಾರ ಇಷ್ಟೇ, ಆದಷ್ಟು ಅರ್ಧಾಷ್ಟಮ ಶನಿ ಇರೋದ್ರಿಂದ ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅರ್ಧ ಲೀಟರ್ ಅಥವಾ 1/4 ಲೀಟರ್ ಎಣ್ಣೆ ಕೊಟ್ಟು ಇದು ಮಾಡುವಂಥದ್ದು. ಮತ್ತೆ ಸಾಧ್ಯವಾದ್ರೆ ಈ ಒಂದು ಡಿಸೆಂಬರ್ನಲ್ಲಿ ಯಾವುದೋ ಒಂದು ಶನಿವಾರ ನಿಮ್ಮ ಮನೆಗೆ ಹತ್ರ ಇರುವಂತ ಅರ್ಚಕನ್ನ ಕರೆಸಿ ಶನಿವಾರದ ಸಂಜೆ ಕೋದುಳಿ ಸಮಯದ ಕಳೆದ ನಂತರ 6 ರಿಂದ 8 ಗಂಟೆ ಒಳಗಡೆ ಒಂದು ವಿಶೇಷವಾಗಿ ಸುಂದರಕಾಂಡ ಪಾರಾಯಣ ಅಂತ, ಅಂದ್ರೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥದ್ದು. ನಾವು ಆಂಜನೇಯ ಸ್ವಾಮಿಗೆ ಏನಂದ್ರೆ ಹನುಮಾನ್ ಚಾಲಿಸ ಹೇಳಿದಾಗ, ಹನುಮಾನ್ ಚಾಲಿಸದಲ್ಲಿ ಆಂಜನೇಯನ ವರ್ಣನೆ ಅಂದ್ರೆ ಆ ದೇವರ ವರ್ಣನೆ ಜಾಸ್ತಿ ಇರುವಂಥದ್ದು. ಸುಂದರಕಾಂಡ ಪಾರಾಯಣ ಮಾಡಿದಾಗ ಅದರ ಫಲ ಇನ್ನೂ ದುಪ್ಪಟ್ಟಾಗುವಂಥದ್ದು. ಅದು ಯಾವುದೋ ಒಂದು ಶನಿವಾರ, ಅಂದ್ರೆ ಬರುವಂತ ಈ ಡಿಸೆಂಬರ್ ತಿಂಗಳಲ್ಲಿ 4 ಶನಿವಾರ ಬಂದ್ರೆ 4 ಶನಿವಾರದಲ್ಲಿ ಯಾವುದೋ ಒಂದು ಶನಿವಾರ ಸುಂದರಕಾಂಡ ಪಾರಾಯಣ ಈ ಒಂದು ರಾಶಿಯವರಿಗೆ, ಅಂದ್ರೆ ವಿಶೇಷವಾಗಿ ಅರ್ಧಾಷ್ಟಮ ಶನಿ ಸ್ವಲ್ಪ ತೊಂದರೆ ಕೊಡ್ತಿದೆ. ಯಾಕಂದ್ರೆ ರಾಶಿಗೆ ಗುರುಬಲ ಇದೆ, ಶುಕ್ರನ ಬಲ ಕೂಡ ಇದೆ, ಭಾಗ್ಯಾಧಿಪತಿ ಸೂರ್ಯನ ಬಲ ಕೂಡ ಇದೆ. ಆದ್ರೆ ಅರ್ಧಾಷ್ಟಮ ಶನಿಗೆ ಸಂಬಂಧಪಟ್ಟಂತ ಪರಿಹಾರ ಸುಂದರಕಾಂಡ ಪಾರಾಯಣದಿಂದ ದೂರ ಆಗುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನುರ್ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಮುಂದಿನ ರಾಶಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ. Thank you.